ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕ.
ಎಷ್ಟು ದೂರ ಭೇಟಿ ಆಗಬೇಕಂತ ಹೋದ್ರೆ ಭೇಟಿ ಆಗುವಲ್ಲ. ಎಷ್ಟು ದೂರ ಹೋದ್ರೂ ಭೇಟಿ ಆಗ್ಬೇಕಂತ ಹೋದ್ರೆ ಭೇಟಿ ಆಗುವಲ್ಲಪ್ಪ. ಅಲ್ಲಾಹನ ಬೆಟ್ಟಿಗೆ ಹೋಗಿ ಬಂದವ್ರ ಕರೀಪ ನೋಡ್ರಿ. ಅಲ್ಲಾಹನ ಬೆಟ್ಟಿಗೆ ಹೋಗಿ ಬಂದವ್ರು ಯಾರ್ದ್ರಿ? ಬರ್ರಿ ಲಗುಬಾಣ ನಮ್ಮ ಸ್ವಲ್ಪ ನೋಡ್ರಿ. ನೀ ಬಾರೋ ಎಷ್ಟು ದೂರ ಭೇಟಿ ಆಗ್ಬೇಕಂತ ಹೋದ್ರೂ ಭೇಟಿ ಆಗುವಲ್ಲ. ಆಗಕ್ ಬರೋದನ್ನು ಇಲ್ಲ. ಅಲ್ಲಾಹನ ಭೇಟಿಗೆ ಹೋಗಿದ್ರಲ್ಲ ಕೇಳ್ರಿ ಅವರು. ಅಲ್ಲ, ಅವ್ರು ಬೇಕಾದಲ್ಲಿ ಹೋಗ್ಲಿ, ಆಗಕ್ ಬರೋದಿಲ್ಲ. ಅವ ಭೇಟಿ ಅಂತಂದ್ರೆ ಅವನ ಡಿಮಾಂಡ್ ಉಳಿದಿಲ್ಲ. ಅವ ಬಾದವ್ರಿಗೆ ಭೇಟಿ ಆದ್ರೆ ಅವನ ಡಿಮಾಂಡ್ ಉಳಿದಿಲ್ಲ.
ನಾವೇನು ಬೇಕಾದ ಕೇಳ್ತೇವೆ ಭೇಟಿ ಆಗೋದು ಆಗೋದು ಎಲ್ಲ ಪ್ರಸಾದ ಕೊಡ್ರಿ. ದುಡ್ಕೊಂಡು ಮುಟ್ಟು ಬರೋದು ಅಂತಾನೆ ನಾವು ದುಡ್ಕೊಳೋದು ಒಂದ ಕರ್ತವ್ಯ ಬೆಟ್ಟಿ ಅಂಕರ್ ಆಗೋದಿಲ್ಲ ಅವನು ಭೇಟಿ ಆಗಕ್ಕೆ ಹೋಗುವಂತ ಶಕ್ತಿ ಕೊಟ್ಟವ್ರು ಯಾರಿಗೆ? ಅವ್ರುಗಳ ಕೊಡ್ಬೇಕ ಶಕ್ತಿನ ನೋಡ್ ಕೊಡ್ರಿ. ಅವನು ಭೇಟಿ ಆಗಕ್ಕೆ ಹೋಗುವಂತ ಶಕ್ತಿ ಕೊಟ್ಟವ್ರು ಯಾರು? ಗುರುವಿನ ಆಶೀರ್ವಾದ ಇದ್ರ ಅದನ್ನ ಮಾಡಕ್ ಸಾಧ್ಯ ಐತಿ. ನೋಡ್ ಕೊಡ್ರಿ. ಗುರು ಆಗ್ಲಿ ಯಾವ್ದಾಗ್ಲಿ ಮಗ ಬೂದಿ ನಂಬಿಕೊಂಡು ಹೋದ, ಬೂದಿ ಯಾವಾಗ ಶಕ್ತಿ ಕೊಡ್ತ ಮಗ ಅಂದಾಗ ಅಲ್ಲಾ ಖುದಾ ಬೂದಾಗ ಅಂತ ಯಾಕೆ ತಿಳ್ಕೋಬಾರ್ದು. ಆ ಬೂದಿ ನಂಬಿಕೊಂಡು ಹೋದ್ರೆ ನೋಡ್ಕೊಡ್ರಿ, ಅಲ್ಲಾ ಖುದಾ ಇಲ್ಲೇ ಭೇಟಿ ಆಗಿಬಿಡ್ತಾನಲ್ಲ ಬೂದ್ಯಾಗ. ಹೌದು, ಅಷ್ಟು ವಿಚಾರ ಬುದ್ಧಿ ನಮಗ್ ಬರ್ಬೇಕಲ್ಲ. ಮಗ ಆ ರೀತಿ ಅಗದಿ ಕೈ ಸೋದ್ರು ಬಹಳ ನಮ್ಮ ಪರಿಸ್ಥಿತಿ ಗಂಭೀರ ಆಗೈತಿ ಅಜ್ಜ ಅಂದಾಗ ಈ ಬೂದಿ ನಂಬಿಕೊಂಡು ಬಂಗಾರದಿಗೆ ಹಾಸತ್ತಿಲ್ಲ ಕೇಳ್ರಿ ಆ ಬೂದಿ ಹಾಕೈತಿ ಖರೆ. ಮಗ ನಿಂಬಲ್ಲ, ತಂದೆ ಹಿಂಬಲ್ಲ. ಮಗ ಅಷ್ಟು ವಿಶಾಲ ಬುದ್ಧಿ ಭುಜಾಗ ಐತಿ ಅಂತ ನಂಬಿಕೆ ಬೇಕಲ್ಲ. ಮೊದಲ ನಂಬಿಕೆನೇ ಮೂಲ ಕಾರಣ. ಅದಕ್ಕಾಗಿ ಎಲ್ಲಾ ಭಕ್ತರಿಗೆ ದಾರಿ ತೋರಿಸ್ತಾನೆ. ಆ ಬೂದ್ಯಾಗ ಅದೀನಿ, ಬೂದಿ ನಂಬಿಕೊಂಡು ಹೋಗ್ರಿ, ಬೂದಿಲಿಂದ ಮಾತ್ರ ಬಂಗಾರದಿಗೆ ಹಾಸ್ತಾನೆ ಅಂತ ಹೇಳ್ಕೊಂಡು ಬಂದೇನೆ. ಅದ ನಂಬಿಕೆನ ದೊಡ್ಡದು. ನಂಬಿಕೆನೇ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತ? ಪ್ರಸಾದ ಹಚ್ಬಿಡ್ರಿ, ಹಿರೇ ಮನುಷ್ಯಕ್ಕೆ ಹೇಳ್ರಿ, ಮಗ ಹೆಂಗ ನಂಬಿಕೊಂಡು ಹೋಗ್ಯಾನ ಹಂಗ ನೀನು ನಂಬೇಕಪ್ಪ. ಇನ್ನೂ ವರ್ಷಕ್ಕೊಂದು ಮಣಿತನ ದೊಡ್ಡ ಮಾಡಿಕೊಂಡು ಹೋಗ್ತೀನಿ. ವರ್ಷಕ್ಕೊಂದರ ನನ್ನ ಮೌರಮ್ಗೆ ಬಂದು ಹೋಗ್ರಿ, ಪ್ರಸಾದ ಕೊಡ್ರಿ ಕೊಂದ್ರ ಅಂತ ಹೊರಗೆ ನೋಡಿ. ನಂಬಿಕೆ ಒಳಗೆ ಮಾತ್ರ ಎಲ್ಲಾ ದೇವರು ಅದಾವು, ಎಲ್ಲಾ ಗುರುನು ಅದಾನ, ಎಲ್ಲಾ ಶಕ್ತಿನೂ ಐತೆ ಆ ಬೂದಿ ಒಳಗೆ. ನಂಬಿಕೆಯಾಗ ಎಲ್ಲ ಅಡ್ಕಾಲ್ತಿ. ನಂಬಿಕೆನ ಮೇನ. ಇನ್ನೊಂದು ಕೊಡ್ರಿ, ಆ ಕಳ್ಕೊಂಡಂತ ಒಂದು ಪ್ರಶ್ನೆ ಕೇಳ ನೋಡ್ರಿ, ಕಳ್ಕೊಂಡ್ರೆ ಕೇಳಕ್ ಹೋದ್ರಿ, ಯಾರ್ದು ನೋಡ್ರಿ ಕಳ್ಕೊಂಡ್ರೆ ಕೇಳಕ್ ಹೋದ್ರು. ಬರ ನಿಂದ್ರು ನಿಂದ್ರು ಏನ್ ಕಳ್ಕೊಂಡ್ರ ಬಂಗಾರ ಎಲ್ಲಿ ಹೋಯ್ತು? 80,000 ರೂಪಾಯಿ ನಡ್ತಲ್ಲಿ ಬಂಗಾರ ಮನ್ಯಾಗ ಇಟ್ಟದ್ದು ಹೋಗೈತೆ. ಇನ್ನೊಂದು ಕೊಡ್ರಿ, ಫ್ರಿಜ್ದಾಗ ಇಟ್ಟಿದ್ರು, ಎಲ್ಲಿ ಇಟ್ಟಿದ್ರು? ಪೇಟಿಗೆ ಇಟ್ಟಿದ್ಲಂತ್ರಿ ಅವನವ. ಪ್ರಸಾದ ಕೊಡ್ರಿ. ಅವನ್ನ ಬೂದಿ ಹಚ್ಕೊಂಡು ಹೋಗ್ಬಿಡೋದಕ್ಕೆ ಅಮಾಸ ಅಂತ ತಗೊಂಡು ಅವ್ರು ಸಾಯಲಪ್ಪ. ಸಾಕ್ರ ಇವ್ರು ರೊಕ್ಕ ಬರುದಿಲ್ಲ ಹೊಳ್ಳಿ. ಇನ್ನೊಂದು ಕೊಡ್ರಿ, ಹೆಸರು ಹೇಳುದಿಲ್ಲ, ಇದು ಸಿಗುವಂಗ ಮಾಡು. ಆವಾಸ ಹತ್ರ ಇವ್ರಿಗೇನ್ ಬರ್ತತಿ? ಹೆಸರು ಹೇಳುದಿಲ್ಲ, ಇದು ಗುರ್ತ ತೋರಿಸ್ತಾನೆ, ಯಾವ್ದು ಹೊಡ್ತ ಕೊಡ್ತಾನೆ ಅದ ತಗೊಂಡತೆ ಅಂತ ಹೇಳ್ಕೊಬೇಕು. ಕಬಲ್ರಿ ಇವಾಗ ಬಂದದ್ದೇನು ಬರದ್ ಹೋಗೇ ಬಿಡುತ್ತ. ಸಿಗುವಂಗ ಮಾಡು. ಹೆಸರು ಹೇಳುದಿಲ್ಲ. ಈ ಬಂಗಾರ ದುಡ್ಡು ಮುಕ್ಕಳಾಗರ ಇಟ್ಕೊಂಡು ಸುಳ್ಳು ಹೇಳ್ತಾರೆ. ಹಂಗ ಮಾಡ್ತಿರ್ತಾರ. ಬಂಗಾರ ದುಡ್ಡು ಹೆಸರು ಹೇಳಕ್ ಬರೋದಿಲ್ಲಪ್ಪ. ಎಲ್ಲಿ ಇಟ್ಟಿದ್ದೆ ಅಲ್ಲಿ ನನ್ನೊಂದು ನೆನೆಸಿ ಬೂದಿ ಹಾಕಿ ನಡಿಯಪ್ಪ ಹಾಕಿ ಹೋಗು. ಹೆಸರು ಹೇಳಕ್ ಬರೋದಿಲ್ಲ. ಸಂಕಲ್ಪ ಮಾಡಿ ಹಾಕು. ನೋಡ್ ನೋಡ್ರಿ, ಆ ಕಿಲಿನೂ ಮುರಿದಿಲ್ಲ, ದರೋಡಿನೂ ಮಾಡಿಲ್ಲ, ಅದು ಅಷ್ಟ ಹೋಗಿಬಿಟ್ಟದಲ್ಲ. ಅದಕ್ಕೆ ತೊಡಗರು ಬಹಳ ದೂರ ಇಲ್ಲಪ್ಪ ಅಂತ ಇಷ್ಟ ಹೇಳ್ಬಿಟ್ರಿ. ಇದು ಅಷ್ಟ ತಿಳ್ಕೊ ನಡಿ ನಿನ್ನ ತಜವೀಜಿ ಐತಿ. ನಡಿಯಪ್ಪ.
ಶಿವನ ನಡೆಯುವ ನಾನು ನೆನೆಸ್ಕೊಂಡಿಟ್ಟು ಬೂದಿ ಹಾಕಿಬಿಡ ಫೋನ್ ಕಳ್ತಂತಪ್ಪ ಬರುವಾಗಿಲ್ಲ ಅಜ್ಜನ ಹತ್ರ ಬರೋಕ್ ಹೋಗೈತೆ ಪ್ರಸಾದ ಕೊಡ್ರಿ ಹೆಸರು ಯಾವುದಿಲ್ಲ ಸಿಗೋದಿಲ್ಲ ಅಂತ ನಡಿ ಶಿವನ ನಡೆಯುವ ನೋಡ್ರಿ ಇನ್ನೂ ಒಬ್ಬರದಾರ ಇದ ಕಳ್ಕೊಂಡು ಪ್ರಶ್ನೆ ಕೇಳಕ್ ಬಂದ್ರ ಅದು ಮನುಷ್ಯರು ಅವ್ರು ಎದ್ದು ಬಂದ್ರೆ ಹೇಳ್ತಾರೆ ಮನುಷ್ಯ ಕಳ್ಕೊಂಡದ್ದು ಒಂದು ಪ್ರಸಾದ ಚೆಟ್ ತಗದೆ ನೋಡ್ಕೊಡ್ರಿ ಅದು ಒಬ್ಬರು ಹೆಣ್ಣು ಮಕ್ಕಳು ಹೋದದ್ದು ಕೇಳಕ್ ಬಂದಾರ ಒಬ್ರು ಮನ್ಯಾಗ ಬರೋದಿಲ್ಲ ಅವರು ಹೆಣ್ಮಕ್ಳು ಹೋಗಿದ್ದು ಏಯ್ ಏ ರಮೇಶ ನೋಡ್ಕೊಡ್ರಿ ಒಂದು ಪ್ರಸಾದ ಚೆಟ್ ತಗದೆ ಹಂಗೆ ಕೇಳ್ಬೇಕು ಮಂದ್ಯಾಗ ಮರ್ಯಾದೆ ಪ್ರಶ್ನೆ ಅಂತ ಕುಂತಂದು ಬರ್ತಾರೆ ಕುಂತಾಗ ಲಕ್ಷ್ಮಿ ಬಗ್ಗೆ ಕೇಳಕ್ ಬಂದಾರ ಕರೆ ನೋಡ್ರಿ ಲಕ್ಷ್ಮಿ ಬಗ್ಗೆ ಕೇಳಕ್ ಬಂದ್ರಿ ಯಾರ್ದು ಬರ್ರಿ ಲಕ್ಷ್ಮಿ ಬಗ್ಗೆ ಕೇಳಕ್ ಬಂದವರು ಭಾಳ ಕಾಡುತ್ತೆ ಎಲ್ಲರಿಗೂ ಆರಾಮ ಮನಾಗ ಬಾಳ ಕಾಡ್ಸಾಕತ್ತಾನಂತಾರೆ ಲಕ್ಷ್ಮಿ ಅದು ಕೊಡ್ರಿ ಪ್ರಸಾದ ಹೆಸರಿ ಅಮಾವಾಸ್ಯೆ ದಿವಸ ಯಾರು ಎಲ್ಲೈತಿ ಅಂತ ಹೇಳ್ಯಾರ ಅವ್ರನ್ನ ಕರ್ಕೊಂಡು ತಕೊಂಬಿಡ ಅಂತ ಹೇಳಿ ಯಾರು ನನ್ನ ಮೈಯಾಗ ತೊಗೊಂಡು ನಿಮ್ಮ ಮಗ ಕೊಡುವನು ಹೌದು ಮಗಳು ಕೊಡಂತ ಯಾರು ಮೈಯಾಗಾರ ಬಂದು ಹೇಳ್ತಾರ ಅಲ್ಲ ಆಕೆಯ ಬರ್ತಂದ್ರೆ ಆಕೆಯ ಬಂತ ನಿನಗ ಬರ್ತದ ಅಮಾಸಿಗೆ ಬಾರ್ದು ಏನು ತಕೊಂಡ್ ಬಿಡು ತಕೊಂಡಾಗ ಬರುದಿಲ್ಲ ಆಕೆ ಗಂಡ ಬರ್ತಾಳೆ. ಆಕೆ ಒಂದ್ ನಂಬರ್ ಮಾಡ್ಕೊಂಡು ತಕೊಳ್ಳೋದು ನೀನು ನೋಡ್ರಿ ಪ್ರಸಾದ ಅವ್ರಿಗೂ ಕೊಡ್ಲಿಲ್ಲ ಅಮಾಸಿಗೆ ತಕೊಂಡ ಬರ್ಬೇಡಿ ಆಕಿಗೂ ಕಾಡ್ಸಾಗತ್ತೆ ಮಗಳು ಹೊಟ್ಟಿಲೆ ಅಂತ ಆಯ್ತು ಕಾಡ್ತಂತಪ್ಪ ಲೋನ್ ನೋಡ್ರಿ ಹಾ ಅಮಾಸಿಗೆ ಬಂದ್ರೆ ತಕೊಂಡ ಮಗಳಿಗೆ ಮಕ್ಕಳು ಕೊಟ್ಟವ ಬೋಧಿ ಅವ ಡೆಲಿವರಿ ಮಾತ್ರ ಚಂದ ಮಾಡಿ ತೋರಿಸ್ತಾವ ಮಗಳ ಬಗ್ಗೆ ಚಿಂತೆ ಮಾಡಬೇಡ ಅಂತ ಮನೆಗೆ ಕರ್ಕೊಂಡ್ ಬರ್ಲಿ ಬೇಡಪ್ಪ ನೋಂದ್ ಕೊಡ್ರಿ ಅಮಾವಾಸ್ಯೆ ದಿವಸ ಎಲ್ಲೈತಿ ಹೇಳು ತಕ್ಕೊಂತೀವಿ ಒಬ್ಬರಾಂಟಿ ಕಾಡ್ಬೇಡ ನನ್ನ ಹೇಳ್ತೀನಿ ಅಂತ ಇವನ್ನ ಬೇಡ್ಕೊಂಬೇಡ ಅಂತ ಹೇಳ್ರಿ ಅವತ್ತು ಹೇಳ್ತಾಳ ಬೇಡ ಬೇಡ ಕಾಡಾಟ ತಕ್ಕೋ ಹೇಳ್ತಾಳ ತಕ್ಕೊಂಬಿಡ ಅಂತ ಹೇಳ್ರಿ ಅವಾಗ ಪ್ರಸಾದ ಅಂತ ಅವಾಗ ಅದು ಬ್ಯಾಡ ಅಂತ ತಕೊಂಡ್ ಬಿಡೋದು ನೋಂದ್ ಕೊಡ್ರಿ ನಾ ಹೇಳಿದ್ ಕೇಳ್ರಿ ಇವತ್ತ ಈ ಸಲ ಅಮಾವಾಸ್ಯೆ ದಿವಸ ಎಲ್ಲಿ ಹೇಳ್ತಾಳೆ ಹೇಳಿ ಎಲ್ಲೈತೆ ಅದು ತಕ್ಕೊಂತೀನಿ ಅಂತ ಹೇಳ್ಕೊಂಡ್ರೆ ನೀನು ಹಠ ಹಿಡ್ಬಿಡಪ್ಪ ಅವತ್ತು ಪ್ರಸಾದ ಹಚ್ಚ್ರಿ ಅವಾಗ ಪ್ರಸಾದ ಹಚ್ಚ್ರಿ ಲಕ್ಷ್ಮಿ ಎಂತದ ಅನ್ನೋದು ಅವತ್ತು ತೋರಿಸ್ತಾನೆ ಇಂತಲ್ಲಿ ಐದು ನೋಡಲು ಅಂತ ಹೇಳಿ ತಕೊಂಡ್ಬಿಡು ಏನಿದ್ರು ಒಡ್ನೂರ್ಸಿ ಬಿಡು ಮತ್ತೆ ಬಂದ ಬಿಟ್ಟಿಯಲ್ಲ ನೋಡೋದ್ ನೋಡ್ರಿ ನಿಮಗ್ ಗೊತ್ತಿಲ್ಲ ಅಲ್ಲಿ ಒಡನೂರ್ಸಿ ಬಿಡ್ತಾಳ ಈಗ ಮಯ ಬಂದ ಬಂದ ಐದಲ್ಲೋ ತಪ್ಪು ಅಂತ ಹೇಳ್ಬಿಟ್ಟು ತಕೊಂಡ್ಬಿಡು ಅಂತ ಹೇಳ್ರಿ ಅವನ್ನ ಇಲ್ಲ ಅವ್ನ ಮಗ ಬೇಕು ನನಗೆ ಆಗ್ಬೇಕು ಇಲ್ಲಿ ನಿನ್ನ ತಿರುಗಾಟ ಕೇಳವ್ರು ಯಾರು ಇಲ್ಲ ನೋಡ್ರಿ ಹಾ ಶಾಂತ ಆಗ್ಬೇಕ ಬೂದಿ ಮೈ ಮ್ಯಾಗ ಬಿದ್ದಿಂದ ಇಲ್ಲಿ ಏನು ನಡೆದಿಲ್ಲ ಅದು ಆಟ ಆ ಹೋಟ್ಲ್ ಇದ್ದಾಗೇನು ಮುಟ್ಟು ಮಾಡೋದು ಚಟಕ್ಕೆ
ನೀವು ಹೊಟ್ಟೆ ಅಧ್ಯಕ್ಷರು ಯಾರು ಇಲ್ರಿ ಹೊರಗತ್ತಾರ ಲೋನ್ ಕೊಡ್ರಿ ಹಾ ಹೇಳಿ. ಅಮಾವಾಸ್ಯೆ ದಿವಸ ಮತ್ತೆ ಅದನ್ನ ಬಿಡ್ತೀನಿ ಹೊಳ್ಳೆ. ಅಮಾವಾಸ್ಯೆ ದಿವಸ ಎಲ್ಲೈತಿ ಹೇಳಬೇಕಂತ ಹಠ ಹಿಡಿದು ಬರೋದು ಹೇಳ್ರಿ ಅವಾಗ. ಬ್ಯಾಡ್ರಿ, ಸುಮ್ನೆ ತ್ರಾಸು. ತಕೊಂಡ್ಬಿಡ್ರಿ ಅದನ್ನ, ಅಮಾವಾಸ್ಯೆಗೆ ಬರ್ತಾರೆ. ತಕೊಳಕ್ ಬರೋದಿಲ್ಲ, ಇದ್ರಂತೆ ಭಾಳ ದಿವಸ ಅಂತಂದ್ರೆ ನಡೆದ. ಹೌದು, ಮತ್ತೆ ಬಾಳ ತಕೊಂಡಕ್ ನೀನೇ ಬರುದಿಲ್ಲ ಅಂದ್ರೆ ಮುಂದೆ ಗತಿ ಹಂಗ. ಲೋನ್ ಕೊಡ್ರಿ, ಅದು ಲಕ್ಷ್ಮಿ ಹೌದು ಅನ್ನೋದು ಕಂಡು ಹಿಡಿಬೇಕಾಗಿ. ಏನ್ ಕಂಡು ಹಿಡಿಬೇಕು, ಗೊತ್ತಾಗತ್ತಾಳ ಅವ್ರು. ಅಮಾವಾಸ್ಯೆಗೆ ಬಂದಾಗ ಗೊತ್ತಾಗತ್ತ. ಕೊಡ್ರಿ ನಮ್ಗೆ ಒಂದು ನಿಂಬೆ. ಅಮಾವಾಸ್ಯೆಗೆ ಬಂದ್ರ ಲಕ್ಷ್ಮಿ ಐತಿ ಇಲ್ಲ ಅನ್ನೋದು ಗೊತ್ತಾಗತ್ತ. ಈಗಂತೂ ಹೋಳ್ ಮಾಡಪ್ಪ, ಅಮಾವಾಸ್ಯೆ ದಿವಸ ಬರ ಪರವಾನಿ ಕೊಡುವಂತ ತಿನ್ನಿಸಕ್ಕ ಅಮಾವಾಸ್ಯೆಗೆ ಬರ. ಈಗಂತೂ ಹೋಳ್ ಮಾಡಪ್ಪ, ಅಮಾವಾಸ್ಯೆ ದಿವಸ ಆಕಿಗೆ ಪರವಾನಿ ಕೊಡುವಂತ ತಿನ್ನಿಸ. ಏನಿದ್ರು ತಕೊಂಡಾರ ಬೇಡ್ಕೊಂತೀನಿ ಸರ್, ಏನು ತಕೊಂಡಾರ ಮಾಡ್ಕೊ. ಬಿಡು ಅಮಾವಾಸ್ಯೆಗೆ ಏನೇ ಹೇಳ್ಬಿಡು. ಲೋನ್ ನೋಡ್ರಿ, ಅದು ಮನೆನ ಖಾಲಿ ಮಾಡಿಬಿಟ್ಟೈತಿ, ಮನೆಯನ್ನು ಸ್ವಚ್ಛ ಮಾಡಿಬಿಟ್ಟೈತಿ. ತಕೊಂಡ್ಬಿಡ ತಕೊಂಡ್ಬಿಡ. ಅದನ್ನ ಈಗ ಹೇಳೋದಿಲ್ಲ. ಮನೆ ಊತಾರ ಆಕತಿ, ಅವರು ಊತಾರ ಆಕತಿ. ಬಾಯನ್ನ ನುಡಿಸ್ತೀನಿ, ಅವ್ರು ತಗೊಂಡು ಹಾಕ್ತಾನೆ. ನೋಡ್ತಾರೆ ಮಂಜಾನ. ಏನ್ ಹುಡುಗರು ಬೇಡ, ಹುಡುಗರು ಬೇಡ. ಒಳಗೆ ಮಾಡ್ಕೊಂತೀನಿ ಬರ್ರಿ ಬರ್ರಿ ಸರಿ ಬರ್ಪ. ನುಡುದು ಬೇಡ, ತಗೋದು ಏನ್ ಹೇಳಿ. ಅದು ಈಗ ಲಕ್ಷ್ಮಿ ಐತಂದ್ರೆ ಐತಂತ ಹೇಳ ಕೊಡ್ರಿ ಪ್ರಸಾದ್. ಅವ್ರನ್ನ ಅಮಾವಾಸ್ಯೆ ದಿವಸ ಬಾ ಅಂತ ಹೇಳಿ, ನೋಡ್ರಿ ನಮಸ್ತೆ ಬರ್ರಿ ಗಟ್ಟಿಗೆ ಬಾ ಅಂತ ಹೇಳಿ. ನೋಡ್ರಿ ಹೊರಕ್ ನೋಡ್ರಿ. ಹೊರಗೆ ಬರ್ರಿ, ಅವ್ರ ಜೋಡಿ ಬಂದು ಅಷ್ಟು ಹೊರಗೆ ಬರ್ರಿ. ಅದಕ್ಕಾಗಿ ಬಂದವ್ರು ಏನಾರ ಪ್ರಸಾದ್ ಕೊಡ್ರಿ. ಅಮಾವಾಸ್ಯೆ ದಿವಸ ಬಾ. ನೀವು ಲಕ್ಷ್ಮಿ ನಾಳೆ ಅಮಾಸ್ಯೆ ಬರ್ರಿ. ಅಮಾವಾಸ್ಯೆ ಬರ್ರಿ. ನೀವು ಅಮಾಸ್ಯೆ ಬರ್ರಿ ಸರಿ. ಬರ್ರಿ ದುರಾಸೆ ವಿನಾಶಕ್ಕೆ ಹುಟ್ಟುವುದು. ಒಂದು ದೇವ್ರ ಬಗ್ಗೆ ಕೇಳಕ್ ಬಂದಾರ ಕರೆ. ನೋಡ್ರಿ, ದೇವ್ರ ಬಗ್ಗೆ ಕೇಳಕ್ ಬಂದ್ರಿ. ಯಾರ್ದಾರ ಬರ್ರಿ, ದೇವ್ರ ಬಗ್ಗೆ ಕೇಳಕ್ ಬಂದವರು. ದೇವರ ಬಗ್ಗೆ ಕೇಳಕ್ ಬಂದವ್ರು ಯಾರಿದ್ರಿ? ಬರ್ರಿ, ಯಾರಿದ್ರಿ? ಪಟ್ನ ಬರ್ರಿ ಅಮ್ಮ. ದೇವ್ರ ಬಗ್ಗೆ ಕೇಳಕ್ ಬಂದವ್ರು. ಬರ ಏನು ಏನು ನಿಂದು ಹೇಳಮ್ಮ. ದೇವ್ರು ಯಾರಿಗ್ ಬೇಕಾಗೈತಿ ಕೇಳ. ಬಂದಳ ಬಾಯಿ ಬಂದ್ ಮಾಡ. ಯಾರು ಬಾಯಿ ಬಂದಾಳ? ಅಮ್ಮಣ್ಣ 20 ವರ್ಷ ತೆಗೆಸ್ರಪ್ಪ. ತಿರ್ಗಮ್ಮ ನೀವು ಒಳಗಮ್ಮ ಮಕ್ಳು ಸರಿ ತಿರ್ಗ ಅವಸ ಮಾಡ್ರಿ. ಕೈಟ್ ಆಶೀರ್ವಾದ ಕೊಡ. ಅಮ್ಮ ನೋಡ ಅರ್ಜುನ ಅಮ್ಮ ಬಗ್ ಅಂದ್ರೆ ಬಗ್ತಾಳಲ್ಲ, ಹ್ಯಾಂಗ್ ಮಾಡೋದು? ಅಲ್ಲಿ ವಿಚಾರ ನಾವು ಐತಿ ನೋಡು. ಒಂದು ನಿಂಬೆಹಣ್ಣು ಕೊಟ್ಟಪ್ಪ, ಒಳ್ಳೆ. ಆಕೆ ಗಂಡು ಬಂದಿದ್ದ, ಗಂಡು ಬಂದ ಅಕ್ಕಿ ಗಂಡ ಬಂದ ಒಬ್ಬಕ್ಕೆ ಬಂದಾಳ. ಯಾರು ನೀನ ಬಂದ ಅನ್ಬೇಕು ಗಂಡ ಸರಿ. ಅವ್ರ ಮಾವಾರ್ ಬಂದ್ರಂತ್ರಿ.
ಕಡೆ ಬರ ವಿನೋದ್ ಗೌಡ್ರಿಗೆ ಮಜಾ ಐತಪ್ಪ ದೇವ್ರು. ವಿನೋದ್ ಗೌಡ್ರಿಗೆ ದೇವ್ರು ಬೇಕು, ಅವಾಗ ಹೆಂಡತಿ ಬೇಕು ಕೇಳಿ ಅವನು ಕೇಳಿ ನಾ ಹೇಳ್ತೇನೆ. ದೇವ್ರು ಬೇಕೋ ಇನ್ನು ಹೆಂಡತಿ ಬೇಕು? ತಕೊಂಡ್ ಆರಾಮ್ ಮಾಡೋಣ. ಬಾಳೆ ಏನ್ ಬ್ಯಾಡ ಅಂದ್ರೆ ಬಾಳೆ ಮುರ ಬಟ್ಟಾಗತ್ತ ಒಂದು ವಿನೋದ್ ಗೌಡ್ರಿಗೆ ಅವನ್ನ ಕೇಳ್ಬೇಕಲ್ಲ. ಅವನ ಕೇಳ್ಬೇಕಲ್ಲ, ನಿನಗೆ ಏನ್ ಬೇಕೋ ದೇವ್ರು ಬೇಕಪ್ಪ. ದೇವ್ರು ಬೇಕು, ಹೆಂಡತಿ ಬೇಕು. ಕೇಳಿಲ್ಲ ಅಂದ್ರೆ ನಿಮ್ಮ ಎನಿಸ್ಕೊಂಡು ಹಿಡ್ಕೊಂಡ್ರು ಅಂತ ಏನಿದು ತಕೊಂಡ್ ಆರಾಮ್ ಮಾಡಂತಾನೆಪ್ಪ. ತಕೊಂಡ್ ಆರಾಮ್ ಮಾಡ್ಬಿಡ್ರಿ. ಅಷ್ಟು ಬೇಡ್ಕೊಂಡು ಜನಸಂಖ್ಯೆ ಹೇಳಿ ಅವ್ರಿಗೆ. ಬೇಡ್ಕೊಂತೇನೆ ಸರ್, ಏನಿದು ತಕೊಂಡ್ ಆರಾಮ್ ಮಾಡಪ್ಪ ಬೇಡ್ಕೊಂತೇನೆ ಸರ್. ಬಾಯ್ಗಿಡ ಬಾಯ್ಗಿಡ ತಿನ್ನಮ್ಮ ಬಾಯ್ಗಿಡ ಬತ್ತಿಗೆ. ಆಕೆ ತಿನ್ಲಿಲ್ಲ ಅಂದ್ರೆ ಮುಂದೆ ಅವನು ಹೇಂತಿ ಮಾತ್ರ ಹಾಕಲ್ಲ, ಬಾಳೆ ಮೊರಲಿಕ್ಕೆ ಆಗುತ್ತೆ. ಹೊರಗ್ ಕುಂತ ಸರಿ ನಡ್ರಿ, ಹೊರಗ್ ನಡ್ರಿ, ನಡ್ರಿ. ಬಾಳೆ ಬೇಕಾಗಿತ್ತು ಅಂದ್ರೆ ಆಕೆ ಜನ್ನ ಬೇಕಪ್ಪ. ಹೇಳಪ್ಪ ನಿಮ್ದು ಏನ್ ಬೇಡ್ಕೊಂಡಿದ್ದೆ? ಅವ್ನು ಕೂಡ ಹಿರಿಯರು ಯಾರು ಬಂದಿರ್ತಾರೆ. ಯಾರು ಬಂದ್ರು ನಿಮ್ಗೆ? ಸರಿ ನಿಂದ್ರಮ್ಮ ನಿಂದ್ರಮ್ಮ ಹೇಳ್ತಿದ್ರಮ್ಮ. ಇವು ಎಲ್ಲ ತಂದು ತೋರಿಸಿವ್ರಿ ಆರಾಮ ಪುನಾದಿಂದ ಬಂದಿವ್ರಿ. ಪುನಾದಿಂದ ಬಂದ್ರೆ ಎಲ್ಲ ದೋಷ ಇರ್ತಾ ಆರಾಮ ಅದಕ್ಕೆ ಹೇಳ್ಕೊತ ಬಂದೇವ್ರಿ ಅಂತ ವಿನೋದ್ ಗೌಡ್ರಿಗೆ ಎಲ್ಲಾ ತಗೊಂಡು ತೋರ್ಸೋಣಪ್ಪ, ಆರಾಮಾಗುವ. ಹೌದೌದೌದು. ಎಲ್ಲ ತಗೊಂಡ್ರಿ ಎಲ್ಲ ನೀವು ಇಲ್ಲಿ ಆರಾಮಾದ್ರೆ ಇಲ್ಲಿ ದೇವ್ರಿಗೆ ಏನು ಕೊಡ್ತಾವ ಮೊದಲ ಕರ್ರ ಮಾಡಿಬಿಟ್ರೆ. ಈ ದೇವ್ರು ಏನೂ ಕೇಳಿಲ್ಲ, ಕೈ ಒಡ್ಡದಾಗಲ್ಲ, ನಮ್ಗೆ ಯಾಕೆ ಬೇಕಲ್ಲ? ವಿನೋದ್ ಗೌಡ್ರಿಗೆ ಎಲ್ಲಾ ತವಲ್ಲಿ ತೋರ್ಸಿದೆ ಅಂತ ಬರ್ಬೇಕಾದ್ರೆ ಇಲ್ಲಿ ಏನಂತ ಬಂದಾಳ. ಇಲ್ಲಿ ಆದ್ರೆ ಆರಾಮ ಹಾಕಿನಂತ ಬಂದಾವ. ಮತ್ತೆ ಆರಾಮ್ ಮಾಡು ಡಾಕ್ಟರ್ಗೆ ಏನು ಕೊಡ್ತಾಳ? ಅದೇ ನೀ ಆ ಡಾಕ್ಟರ್ದ ಬೇರೆ, ಈಗ ಇವಂದ ಬೇರೆ. ಇಲ್ಲಿ ನಾವು ಇಲ್ಲಿ ತನಕ 50 ವರ್ಷ ಆದ್ರೂ ಯಾರನ್ನು ಕೈ ಒಡ್ಡಿ ಏನು ಕೇಳಿಲ್ಲ. ಇದು ಹೊಸ ತಂದೆ ನೀನು. ದೇವ್ರು ನೆನಪುಳಿಲ್ಲ. ಬೇಡ, ಅವ್ರು ಮಾಡು ಕರ್ತವ್ಯ ಅವ್ರು ಮಾಡ್ತಾರ. ನೀ ಯಾಕೆ ಕೇಳಿ ಈ 50 ವರ್ಷ ಪರಿಪಾಲನೆ ಮಾಡ್ಕೊಂಡ್ ಬಂದು ದಪ್ಪತ್ತಾಕತಿ. ವಿನೋದ್ ಗೌಡ್ರಿಗೆ ಮೊದಲು ಆರಾಮಂತೂ ಮಾಡೋಣ. ಈಟ್ ಮಾಡು ಮೊದಲ, ಮುಂದೆ ಪರೀಕ್ಷೆ ಮುಂದೆ ಅವ್ರಿಗೆ ಬಿಟ್ಟದ. ಹಣ್ಣೊಂದು ಸುತ್ತ ತೆಗೆಸ್ರಿ. ತಿರ್ಗಪ್ಪ ಏ ನೀನ್ ನಿಂದ್ರಮ್ಮ ತಿರ್ಗ. ಪೂಜಾ ಗಂಟೆ ತಲೆ ಮೇಲೆ ಕೈಸ್ರು. ಒಂದು ನಿಂಬೆ ಕೊಡ್ರಿ. ಇನ್ನೆಲ್ಲಿ ತೋರಿಸ್ಬೋಡಮ್ಮ. ಆರಾಮ್ ಮಾಡ್ತಾನೆ, ಆರಾಮ್ ಮಾಡಿ ಮುಂದೆ ಮತ್ತೆ ಪರೀಕ್ಷೆ ಮಾಡ್ತಾನೆ. ಏನಂತ ನಂಬಿಕೆ ಭಕ್ತಿ ವಿಶ್ವಾಸ ಕೊಟ್ಟರೆ ಸಾಕಾಗೈತಿ. ಏನು ಏನು ಕಾಡು ತಪ್ಪಿಬಿಡಿಯಪ್ಪ. ಯಾರು ಏನು ಮಾಡ್ತಾರೆ ಏನ್ ಕರ್ ತಕೊಂಡ್ ಆರಾಮ್ ಮಾಡಪ್ಪ ಅಣ್ಣ ಅಂತೀನಿ ಸರ್. ಏನ್ ಕಾಡುತ್ತ ಯಾರು ಏನ್ ಮಾಡ್ತಾರೆ ಆರಾಮ್ ಮಾಡಪ್ಪ. ಬಾಯ್ಗಿಡ ಏನು ಕೆಡಬೇಡ್ರಿ, ನುಂಗ್ಬೇಡ್ರಿ, ಕರೆಕ್ಟ್ ತಿನ್ರಿ. ಕಾಯ್ಕದ್ರೊಳಗೆ ಏನು ಹೇಳ್ತಾರೆ ನೋಡ್ರಿ ಕೇಳಿ. ಕುಂತಾಗ ಕೌರ್ತಾರಮ್ಮ ಏನಂತ ಕೇಳ್ಕೊಂಡವ್ರಿ. ನಡಿ ಹೊರಕ ನಡ್ರಿ ನಡಿ ಹೇಳಮ್ಮ. ರಾತ್ರಿ ಉಸಲ್ ಕಟ್ಟೋದು ತ್ರಾಸ ಆಗೋದು. ಈ ಕೂಡ ಬಂದವ್ರು ಕರಿ. ಯಾರು ಬಂದ್ರು ಮಗಳು ಬಂದವ ಕರಿ. ಒಟ್ಟು ಕಾಡಾಕತ್ತಿತ್ರಿ. ನನ್ನ ಮೈಯಾಗೂ ಬಂದಿತ್ರಿ ಬಾಬಾರು.
ಕಾರ್ ಕೊಟ್ಟಿದ್ರಿ ಮಾಡಿವ್ರಿ ಅಂದ್ರು ಚುಚ್ಚಾಡ್ ಬಸವಣ್ಣ ನೋಡ್ರಿ ಆಕಿ ಗಂಡನ ಕರೀರಪ್ಪ. ಬರವಲ್ ಬಾಬಾ ಹೆಂಗ್ ಮಾಡಿ ಕುಂದ್ರ ಅಂತ ಹೇಳಿ ಅಲ್ಲ ಈ ಅದ್ಯಾಕೆ ಚುಚ್ಚು ಕುಂದ್ರ ಅಂತ ಹೇಳಿ ಆಕಿ ಗಂಡ ಬಂದ್ರ ಆರಾಮ್ ಮಾಡೋಣ ಕುಂದ್ರ ನಡ್ರಿ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.